ಕಾಲಂ ಕರ್ಮ ಸ್ವಭಾವಂಚ ಮಾಯೇಶೋ ಮಾಯಯಾ ಸ್ವಯ ಆತ್ಮನ್ ಯದೃಚ್ಛಯಾ ಪ್ರಾಪ್ತಂ ವಿಬುಭೂಷುರುಪಾದದೆ. ಶ್ರೀ ಗುರುಭ್ಯೋ ನಮಃ. ವಿಶ್ವಾವಸು ಸಂವತ್ಸರಸ್ಯ ಶ್ರಾವಣ ಮಾಸಸ್ಯ ಶುಕ್ಲಪಕ್ಷೀಯಾಯಾಂ ಏಕಾದಶ್ಯಾಂ ಭಾಗವತಸ್ಯ ಪಂಚಮೇ ಸ್ಕಂಧೆ ದ್ವಿತೀಯೇ ಅಧ್ಯಾಯೇ ಪಂಚಮೇ ಅಧ್ಯಾಯೇ ಏಕವಿಂಶಃ ಶ್ಲೋಕಃ. ಭಾಗವತದ 2ನೇ ಸ್ಕಂದದ 5ನೇ ಅಧ್ಯಾಯದ 21ನೇ ಶ್ಲೋಕ. ಅದ್ಯ ಭಗವತಃ ಸೃಷ್ಟಿಕರ್ಮ ವರ್ಣನಪರಃ ವ್ಯಾಖ್ಯಾಸ್ಯತೆ. ಯದೃಚ್ಛಯ ಪ್ರಾಪ್ತಂ ಸರ್ವಮಿದಂ ಕಾಲಂ ಕರ್ಮ ಸ್ವಭಾವಂ ಸರ್ವಮಪಿ ಮಾಯೇಶಃ ಉಪಾದದೆ. ಅಪಿ ಚ ಸೃಷ್ಟಿಕಾರ್ಯೇ ಉದ್ಯತೋ ಬಭೂವ. ಭಗವಂತ ಹೇಗೆ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದ ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಸ್ವೇಚ್ಛೆಯಿಂದ ತನ್ನ ಇಚ್ಛೆಗೆ ಅನುಸಾರವಾಗಿ ಈ ಕಾಲ, ಕರ್ಮ, ಸ್ವಭಾವ, ಪ್ರಕೃತಿ ಇವೆಲ್ಲವನ್ನೂ ಕೂಡ ಅವನು ಬಳಸ್ಕೋತಾನೆ. ಇದೆಲ್ಲ ಮಾಯೆಯ ಸ್ವಹ, ತನ್ನ ಇಚ್ಛೆಯಿಂದ ಹೀಗೆ ಆ ಸೃಷ್ಟಿಯನ್ನು ಪ್ರಾರಂಭಿಸ್ತಾನೆ. ಇದಕ್ಕೆ ಯಾರ್ಯಾರು ಏನೇನು ವ್ಯಾಖ್ಯಾನಕಾರರು ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಆಚಾರ್ಯರು ಕೂಡ ಇದಕ್ಕೆ ಬ್ರಹ್ಮತರ್ಕ ಇತ್ಯಾದಿಗಳ ಆಧಾರವನ್ನು ಕೊಟ್ಟಿದ್ದಾರೆ ಆ ಶ್ಲೋಕವನ್ನು ವ್ಯಾಖ್ಯಾನಿಸಲಿಕ್ಕೆ. ವಿಜಯಧ್ವಜರು ಅದನ್ನು ಏನು ವ್ಯಾಖ್ಯಾನ ಮಾಡಿದ್ದಾರೆ, ಹಾಗೆ ಯಾದವಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ನೋಡಬೇಕಾದಂತಹ ವಿಶೇಷ ಅಂಶ ಏನು ಕಾಣಿಸೋದಿಲ್ಲ. ಅಲ್ಲಿ ವಿಬುಭೂಷು ಅಂತಿದೆ. ಬಹುಧಾ ಭವಿತು ಕಾಮಃ. ಭಗವಂತ ಅನೇಕ ರೂಪಗಳನ್ನು ತಾಳಬೇಕು ಅಂತ ಅಪೇಕ್ಷೆ ಪಟ್ಟ. ಹೀಗೆ ಅನಾದಿ ಕಾಲದಿಂದಲೂ ತನ್ನಲ್ಲಿ ತನ್ನ ಇಚ್ಛೆಯಿಂದಲೇ ತನ್ನ ಅಧೀನದಲ್ಲೇ ಇರುವಂತಹ ಈ ಕಾಲ, ಕರ್ಮ ಇದೆಲ್ಲವನ್ನೂ ಕೂಡ ತನ್ನ ಕೈಗೆ ತಗೊಂಡ. ಇದರಲ್ಲಿ ಭಗವತಿಯಾದ ಲಕ್ಷ್ಮೀದೇವಿ, ಚತುರ್ಮುಖ ಹೀಗೆ ಎಲ್ಲವೂ ಕೂಡ ಈ ಒಂದು ಶ್ಲೋಕದಲ್ಲಿ ಸೂಕ್ಷ್ಮ ರೂಪದಿಂದ ವರ್ಣನೆಗೆ ಬಂದಿದೆ. ಆದ್ದರಿಂದ ಸೃಷ್ಟಿಯಲ್ಲಿರುವಂತಹ ಸಮಸ್ತವನ್ನು ಕೂಡ ಹೇಳುವಂತಹ ಒಂದು ಅಪರೂಪದ ಶ್ಲೋಕ ಇದು. ಕಾಲ ಅಂತಿದೆ. ಕಾಲ ಅಂದರೆ ಸೃಷ್ಟಿಕಾಲ ಅಂತ ಅರ್ಥ. ಕರ್ಮ ಅಂದರೆ ಜೀವರು ಮಾಡುವಂತಹ ನಾನಾ ಥರದ ಪುಣ್ಯ ಪಾಪಗಳು. ಸ್ವಭಾವ ಅಂದರೆ ಸಾತ್ವಿಕ ಸ್ವಭಾವ, ರಾಜಸ ಸ್ವಭಾವ, ತಾಮಸ ಸ್ವಭಾವ ಮೊದಲಾದದ್ದು. ಮತ್ತು ಶ್ಲೋಕದಲ್ಲಿ ಚ ಅಂತಿದೆ. ಚ ಎಂಬ ಶಬ್ದದಿಂದ ನಾವು ತಗೊಳ್ಬೇಕಾದದ್ದು ಈ ಗುಣತ್ರಯಾತ್ಮಕವಾದಂತಹ ಮಾಯಾ. ಇದೆಲ್ಲವನ್ನೂ ಕೂಡ ಅವನು ಸ್ವೀಕಾರ ಮಾಡಿ ಮತ್ತೆ ಪ್ರಕೃತಿಯೊಳಗೆ ತನ್ನ ಶಕ್ತಿಯಿಂದಲೇ ಪ್ರವೇಶ ಮಾಡಿ ಆ ಪ್ರಕೃತಿಯನ್ನು ಪ್ರಕ್ಷುಬ್ಧವನ್ನಾಗಿ ಮಾಡಿದ. 3 ಗುಣಗಳು ಕೂಡ ಸಮಾನ ಅವಸ್ಥೆಯಲ್ಲಿ ಇರ್ತವೆ. ಸಮಾನ ಅವಸ್ಥೆಯಲ್ಲಿದ್ದಾಗ ಸೃಷ್ಟಿ ಆಗೋದಿಲ್ಲ, ಪ್ರಳಯ ನಡೆದಿರ್ತದೆ. ಯಾವಾಗ ಭಗವಂತ ಆ ಸಮಾನಾವಸ್ಥೆಯನ್ನು ವ್ಯತ್ಯಸ್ತ ಮಾಡಿ ಕ್ಷೋಭೆಯನ್ನು ಮಾಡ್ತಾನೆ, ಆವಾಗ ಈ ಸೃಷ್ಟಿ ಪ್ರಾರಂಭ ಆಗ್ತದೆ ಅಂತ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಹೀಗೆ ಇದೆಲ್ಲವೂ ಕೂಡ
ಮಾಯಾಮಯವಾದ ಸೃಷ್ಟಿ ಹೌದು, ಭಗವಂತನ ಇಚ್ಛಾಮಯವಾದ ಸೃಷ್ಟಿ ಇದು, ಹೊರತು ಕಾಲ್ಪನಿಕವಾದಂತಹ ಸೃಷ್ಟಿ ಅಲ್ಲ ಅಂತ ಆ ಶ್ಲೋಕಗಳೆಲ್ಲವೂ ಕೂಡ ಅದನ್ನ ವರ್ಣಿಸ್ತವೆ. ಇದು ವಿಜಯಧ್ವಜರು ಹೇಳಿದ ವಿಷಯ ಆಯಿತು. ಈ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನಲ್ಲ, ಕಾಲ ಕರ್ಮ ಇತ್ಯಾದಿಗಳನ್ನ ಬೇರೆ ಬೇರೆ ಕಾರಣವನ್ನ ಆತ ಬಳಸ್ಕೋತಾನೋ ಇಲ್ವೋ, ಯಾದವಾರರು ಆ ಶ್ಲೋಕದ ಹಿನ್ನೆಲೆ ಬದಲಿಸ್ತಾರೆ. ಅದೆಲ್ಲವನ್ನೂ ಆತ ಬಳಕೆ ಮಾಡ್ಕೋತಾನೆ ಅಂತ ಆದ್ರೆ ಅವನಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಆಗ್ತದೆ. ಇನ್ನು ಅವೆಲ್ಲವನ್ನೂ ಬಳಸ್ಕೊಳ್ಳುವುದಿಲ್ಲ ಅಂತ ಆದ್ರೆ, ಬಳಸ್ಕೋತಾನೆ ಅಂತ ಶ್ರುತಿ ಹೇಳ್ತದೆ, ಆ ಶ್ರುತಿಯಿಂದ ನಿಮಗೆ ವಿರೋಧ ಬರ್ತದೆ. ಶ್ರುತಿಯೇ, ಶಾಸ್ತ್ರವೇ ಕಾಲ ಕರ್ಮ ಇತ್ಯಾದಿ ಎಲ್ಲವನ್ನು ಕೂಡ ಬಳಕೆ ಮಾಡ್ಕೋತಾನೆ ಭಗವಂತ ಅಂತ ವರ್ಣನೆ ಮಾಡಿದೆ. ಆದ್ರಿಂದ ಶ್ರುತಿಗೆ ಮಾನ್ಯತೆ ಕೊಡಬೇಕು ಅಂತಾದ್ರೆ, ಶ್ರುತಿಗೆ ಅನುಸಾರವಾದ ವ್ಯಾಖ್ಯಾನ ಮಾಡಬೇಕು ಅಂತಾದ್ರೆ ಎಲ್ಲವನ್ನೂ ಕಾರಣಾಂತರ ಒಪ್ಕೋಬೇಕು, ಭಗವಂತ ಅದನ್ನೆಲ್ಲ ಬಳಸ್ಕೋತಾನೆ. ಆದ್ರೆ ಬಳಸ್ಕೊಂಡ್ರೆ ಆತ ಅಸ್ವತಂತ್ರ ಆಗೋದಿಲ್ವಾ ಅಂತ ಪ್ರಶ್ನೆ ಬರ್ತದೆ. ಆ ಎಲ್ಲ ಪ್ರಶ್ನೆಗಳಿಗೆ ಈಗಿಲ್ಲಿ ಉತ್ತರ ಕೊಡ್ತಿದ್ದಾರೆ. ಮತ್ತೆ ಬಳಸ್ಕೊಂಡೂ ಕೂಡ ಆತ ಸ್ವತಂತ್ರ ಹೇಗಾಗ್ತಾನೆ ಅನ್ನೋದೆಲ್ಲವನ್ನೂ ಕೂಡ ನಾವಿಲ್ಲಿ ನೋಡಬೇಕು. ಆದಿ ಪದದಿಂದ ಪ್ರಕೃತಿಯನ್ನು ಕೂಡ ತಗೊಳ್ಬೇಕು. ಯಾದವಾರರು ಕೂಡ ಅದನ್ನ ವರ್ಣನೆ ಮಾಡ್ತಾರೆ. ಇಷ್ಟೆಲ್ಲಾ ಸಂಗತಿಗಳನ್ನು ತಗೊಂಡು ಆತ ಸೃಷ್ಟಿ ಮಾಡ್ತಾನೆ. ಕಾಲಾಧಿಕಂ ಉಪಾದದೆ ಇತ್ಯನೇನ ಪೂರ್ವಂ ಕಾಲಾಧಿಕಂ ನಾಸ್ತಿ ಇತಿ ಪ್ರತೀಯತೆ. ಕಾಲಾದಿಗಳು ಈ ಹಿಂದೆ ಇರ್ಲಿಲ್ವಾ? ಹಾಗಾದ್ರೆ ಅವುಗಳನ್ನು ತಗೊಳ್ಳುವುದು ಅಂದ್ರೆ ಏನು? ಅವೆಲ್ಲವೂ ಈ ಹಿಂದೆ ಇರ್ಲಿಲ್ವಾ ಅಂತ ಒಂದು ಪ್ರಶ್ನೆ ಬರ್ತದೆ. ಎಲ್ಲವೂ ಕೂಡ ಇದ್ದೇ ಇತ್ತು, ಇದ್ದದ್ದನ್ನ ಅವನು ಸ್ವೀಕಾರ ಮಾಡಿದ. ಅಂದ್ರೆ ಅದರೊಳಗೆ ತಾನು ಒಂದು ರೂಪದಿಂದ ಪ್ರವೇಶ ಮಾಡಿದ. ಇದು ಅದರ ತಾತ್ಪರ್ಯ. ಒಟ್ಟಾರೆ ಶ್ಲೋಕದ ಅರ್ಥ ಏನಾಗ್ತದೆ ಅಂದ್ರೆ, ಮಾಯೇಶಃ, ಮಾಯಾಪತಿಯಾದಂತಹ ಈ ವಾಸುದೇವ, ವಾಸುದೇವ ರೂಪ ಅಂತ ತಿಳ್ಕೊಬಹುದು, ಮತ್ತಾವ ರೂಪವನ್ನಾದರೂ ಅಂತನೂ ತಿಳ್ಕೊಳ್ಬಹುದು. ಭಗವಂತನ ಮೂಲ ರೂಪ ಅಂತ. ಆ ಭಗವಂತ ವಿಭುಭೂಷು ಅಂದ್ರೆ ಉಕ್ತ ರೀತಿಯ ನಾನಾ ಥರದ ರೂಪವನ್ನು ತಾಳಬೇಕು ಅಂತ ಅವನೇ ಬಯಸಿದ. ಲಕ್ಷ್ಮೀ ದೇವಿಯಲ್ಲಿ ಒಂದು ರೂಪ, ಚತುರ್ಮುಖ ಬ್ರಹ್ಮನಲ್ಲೇ ಮತ್ತೊಂದು ರೂಪ, ಹೀಗೆ ಅನೇಕ ರೂಪಗಳನ್ನು ತಾಳಬೇಕು ಅಂತ ಅವನೇ ಬಯಸಿದ. ಅನಾದಿ ಕಾಲದಿಂದಲೂ ತನ್ನೊಳಗೆ ಈ ಮುಂದೆ ಹೇಳುವ ಎಲ್ಲಾ ಸಂಗತಿಗಳು ಇದ್ದೇ ಇವೆ. ಅವು ಯಾವುವು ಹೊಸದಾಗಿ ಬಂದಿದ್ದೇನಲ್ಲ. ಆದರೂ ಈಗ ಕೇವಲ ಸ್ವೇಚ್ಛೆಯೈವ ಪ್ರಾಪ್ತಂ, ತನ್ನ ಇಚ್ಛೆಂದ್ರೆ ಅವೆಲ್ಲವನ್ನು ಕಾಲ, ಅದು ಸೃಷ್ಟಿಕಾಲ, ಅದನ್ನೇ ವಿಜಯಧ್ವಜರು ಏನು ಹೇಳಿದ್ದಾರೆ ಅದನ್ನೇ ಬರೆದಿದ್ದಾರೆ. ಅದಕ್ಕೆ ಕಾರಣವಾದಂತಹ ಸ್ವಭಾವ, ಜಡದ ಸ್ವಭಾವ, ಚೇತನದ ಸ್ವಭಾವ ಎಲ್ಲವನ್ನೂ ಹೀಗೆ ಸ್ವೀಕಾರ ಮಾಡಿದ. ಮಾಯಾ ಅಂದ್ರೆ ತನ್ನ ಶಕ್ತಿ ಅಂತ ಅರ್ಥ. ಮಾಯಾ ಅಂದ್ರೆ ಅವನ ಪತ್ನಿ, ಆ ಪತ್ನಿಯಾದ ಲಕ್ಷ್ಮೀದೇವಿ ಜೊತೆಗೆ ಅಂತ ಅರ್ಥ. ಅದನ್ನು ಸ್ವೀಕಾರ ಮಾಡುವುದು ಅಂದ್ರೆ, ಉಪಾದದೆ ಸ್ವೀಕಾರ ಮಾಡಿದ ಅಂತಿದೆಯಲ್ಲ, ಸ್ವೀಕಾರ ಮಾಡುವುದು ಅಂದ್ರೆ ಅದರೊಳಗೆ ಪ್ರವೇಶ ಮಾಡಿದ ಅಂತ ಅರ್ಥ. ಶಾಸ್ತ್ರದಲ್ಲಿ ಇವೆಲ್ಲವನ್ನೂ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿರುವುದು ಹೌದು. ಅನಾದಿತ ಏವ ಸ್ವಾಧಾರತೆಯ ಸ್ಥಿತಾನೆ, ಭಗವಂತನನ್ನೇ ಆಧಾರವಾಗಿ ಬಂದೆ ಇವೆಲ್ಲವೂ ಅನಾದಿ ಕಾಲದಿಂದ ಇದ್ದೇ ಇವೆ. ಅವುಗಳನ್ನು ಈಗ ಮತ್ತೆ ಸ್ವೀಕಾರ ಮಾಡಿ ಅವುಗಳನ್ನು ಸೃಷ್ಟಿಗೆ ಉನ್ಮುಖವನ್ನಾಗಿ ಮಾಡಿದ. ಇದು ಆ ಭಗವಂತನ ಸೃಷ್ಟಿಯ ಲೀಲಾ ವಿಲಾಸ ಅಷ್ಟೇ. ಆದ್ರಿಂದ ಅವನಿಗೆ ಹಾನಿ ಏನೂ ಇಲ್ಲ. ಅಲ್ಲಿ ಈ ಎದುರುಚ್ಛ ಇತ್ಯಾದಿ ಶಬ್ದಗಳಿಗೆ ಭಾಗವತ ತಾತ್ಪರ್ಯ ಅರ್ಥ ಹೇಳಿದೆ. ಅದನ್ನು ಕೂಡ ನಾವಿಲ್ಲಿ ಸ್ವೀಕಾರ ಮಾಡಬೇಕು. ಎದುರುಚ್ಛ ಅಂದ್ರೆ ಆಕಸ್ಮಿಕವಾಗಿ ಅಂತ ಅರ್ಥ ಅನೇಕ ಕಡೆ ನಾವು ಕೇಳಿ ಬರ್ತದೆ. ಸಂಸ್ಕೃತ ಸಾಹಿತ್ಯವನ್ನ ಅಭ್ಯಾಸ ಮಾಡಿದಾಗಿಂದನೂ ಎದುರುಚ್ಛ ಅಂದ್ರೆ ಆಕಸ್ಮಿಕ ಅಂತ ಅರ್ಥ ನಾವು ಕೇಳ್ತೀವಿ. ಆದ್ರೆ ಎದುರುಚ್ಛ ಅಂದ್ರೆ ಏನು
ಅದನ್ನು ಆಚಾರ್ಯ ಮುಂದೆ ಹೇಳ್ತಾರೆ. ಸ್ವಯ ಅಂದ್ರೆ ಮಾಯ ಶಕ್ತಿಯ, ತನ್ನ ಶಕ್ತಿಯಿಂದ. ಯತ್ರಾನ್ಯ ಹೇತ್ವಭಾವ ಸ್ಯಾದ್ ಈಶ್ವರೇಚ್ಛಾಧಿಕಂ ವಿನಾ ಈಶ್ವರೇಚ್ಛಾ ಎದುರಿಚ್ಛಾ ಸ್ಯಾದ್ ಅತಸ್ತತ್ರ ಎದುರಿಚ್ಛಯ ಅಂತ ಬ್ರಹ್ಮತರ್ಕ. ಅನೇಕ ಕಾರ್ಯಗಳ ಕುರಿತು ನಾವು ವಿಮರ್ಶೆ ಮಾಡ್ತಿದ್ದಾಗ, ಕಾರಣಗಳ ಕುರಿತು ನಾವು ವಿಮರ್ಶೆ ನಡೆಸಿದ್ದಾಗ ಉಳಿದ ಹೇತುಗಳು ಯಾವುದು ಕಂಡು ಬರ್ತಾ ಇಲ್ಲ. ಭಗವಂತನ ಇಚ್ಛೆ, ಭಗವಂತನ ಶಕ್ತಿ ಅವನ್ನು ಹೊರತುಪಡಿಸಿ ಉಳಿದದ್ದೆಲ್ಲವೂ ಯಾವುದೂ ಕಾಣ್ತಿಲ್ಲ. ಈಶ್ವರ ಇಚ್ಛಾ, ಅವನ ಶಕ್ತಿ ತಿಳಿದು ನೋಡಿದ್ರೆ ಜಗತ್ತಿನ ಪ್ರತಿಯೊಂದು ಕಾರ್ಯದ ಹಿಂದೆಯೂ ಕೂಡ ಇದ್ದೇ ಇದೆ. ಆವಾಗ ಅಲ್ಲಿ ಎದುರಿಚ್ಛಾ ಅಂದ್ರೆ ಭಗವಂತನ ಇಚ್ಛೆ ಬಿಟ್ಟು ಇನ್ನೇನೂ ಇಲ್ಲ, ಭಗವಂತನ ಇಚ್ಛೆ ಒಂದು ಇದ್ದೇ ಇದೆ ಅಂತ ಅದ್ರ ತಾತ್ಪರ್ಯ ಆಗ್ತದೆ. ಇಚ್ಛೆ ಇದೆ, ಶಕ್ತಿ ಇದೆ. ಇದು ಆಕಸ್ಮಿಕವಾಗಿ ಆಯಿತು, ಯಾವ ಕಾರಣವೂ ಇದಕ್ಕೆ ಇರಲಿಲ್ಲ ಅಂತ ನಾವೇನು ಹೇಳ್ತೇವಲ್ಲ, ಅದರ ಅರ್ಥ ಏನು? ಆಕಸ್ಮಿಕವಾಗಿ ಆಗುವುದು ಅಂದ್ರೆ ನಮಗೆ ಗೊತ್ತಿರುವ ಯಾವ ಕಾರಣವೂ ಇಲ್ಲ ಅಂತ ಅದರ ಅರ್ಥ. ಯಾವುದ್ಯಾವುದೋ ಕಾರಣಗಳು, ಯಾವುದೋ ಪುರುಷ ಮತ್ತು ಯಾವುದೋ ಪ್ರಕೃತಿ, ಹೀಗೆ ಅನೇಕ ಸಂಗತಿಗಳನ್ನು ನಾವು ತಿಳಿದಿದ್ದೇವೆ. ಅದ್ಯಾವುದೂ ಕೂಡ ಇಲ್ಲ. ನಮಗೆ ತಿಳಿದೇ ಇರುವಂತಹ ಈಶ್ವರನ ಇಚ್ಛಾ ಮತ್ತು ಮಾಯಾ ಇದೆ, ಅದನ್ನೂ ಇಲ್ಲ ಅಂತ ನಾವು ಹೇಳುವಂತಿಲ್ಲ. ಈಗ ನಮಗೊಂದು ಪ್ರಶ್ನೆ ಬರ್ಬೋದು, ಬೇರೆ ಯಾವ ಕಾರಣವೂ ಇಲ್ಲ, ನಮಗೆ ಗೊತ್ತಿರುವ ಯಾವ ವ್ಯಕ್ತಿಯೂ ಇದರ ಹಿನ್ನೆಲೆಯಲ್ಲಿಲ್ಲ, ಯಾವ ಕಾರಣವೂ ಇಲ್ಲ. ಹಾಗಿರುವಾಗ ಈಶ್ವರನ ಇಚ್ಛೆಯೂ ಇಲ್ಲ, ಈಶ್ವರನ ಮಾಯೆ ಒಂದು ಸ್ವಭಾವವೂ ಅದರ ಹಿಂದೆ ಇಲ್ಲ ಅಂತ ಹೇಗೆ ಹೇಳುವುದು ಅಂತ ನಾವು ಪ್ರಶ್ನೆ ಬರ್ಬೋದು. ಅದಕ್ಕೆ ಶಾಸ್ತ್ರ ಹೇಳುವಂತೆ ಮಾಯಾವಿಯಾದಂತಹ ಈ ಭಗವಂತ ಆ ಜಗತ್ತೆಲ್ಲವನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೀಗೆ ವರ್ಣನೆ ಇದೆ. ಮಾಯಾಂತು ಪ್ರಕೃತಿಂ ವಿದ್ಧಿ ಮಾಯಿನಂತು ಮಹೇಶ್ವರಂ ಅಂತ ಶ್ವೇತಾಶ್ವತರ ಉಪನಿಷತ್ತು ವರ್ಣನೆ ಮಾಡ್ತಾರೆ. ಮಾಯಾ ಅಂದ್ರೆ ಪ್ರಕೃತಿ, ಮಾಯಿ ಅಂದ್ರೆ ಆ ಪುರುಷೋತ್ತಮ ಅಂತ. ಅವರಿಬ್ಬರು ಇದ್ದೇ ಇದ್ದಾರೆ. ಆದ್ರಿಂದ ನಮಗೆ ಅರಿವಿರುವಂತಹ, ನಮ್ಗೆ ಗೊತ್ತಿರುವಂತಹ ಕಾರಣಗಳಿಲ್ಲ ಅಂದ ಮಾತ್ರಕ್ಕೆ ನಮ್ಮ ಅರಿವಿಗೆ ಮೀರಿದಂಥ, ನಮ್ಮ ಅಳತೆಗೆ ಮೀರಿದಂತಹ ಕಾರಣಗಳು ಇಲ್ಲ ಅಂತ ತಾತ್ಪರ್ಯ ಅಲ್ಲ. ಅವೆಲ್ಲ ಇದ್ದೇ ಇರ್ತವೆ. ಅವುಗಳನ್ನು ಶಾಸ್ತ್ರದಿಂದ ನಾವು ತಿಳ್ಕೋಬೇಕಷ್ಟೆ. ಹೇಗೆ ತಿಳ್ಕೋಬೇಕು ಅಂತ ಪ್ರಶ್ನೆ ಬಂದರೆ ಶಾಸ್ತ್ರದಿಂದ ತಿಳ್ಕೋಬೇಕು ಅಂತ ಉತ್ತರ ಕೊಡಬೇಕು. ಆದ್ರಿಂದ ಆಕಸ್ಮಿಕ ಅಂದ್ರೆ ನಮಗೆ ಗೊತ್ತಿರುವ ಕಾರಣದಿಂದ ಯಾವುದರಿಂದಲೂ ಆಗಲಿಲ್ಲ. ಅಲ್ಲಿ ಯದೃಚ್ಛಾ ಅಂತ ಸಂಸ್ಕೃತದಲ್ಲಿ ಪ್ರಯೋಗ ಮಾಡ್ತಾರಲ್ಲ, ಆ ಯದೃಚ್ಛಾ ಅನ್ನುವುದಕ್ಕೇನೆ ಆಕಸ್ಮಿಕ ಅಂತ ಈಗೇನು ಕೋಶಗಳಲ್ಲಿ ಹೇಳ್ತಾರೆ. ಅದಕ್ಕೆ ಯದೃಚ್ಛಾ ಎಂಬ ಶಬ್ದಕ್ಕೆ ಆಕಸ್ಮಿಕ ಅಂತ ಅರ್ಥ ಹೇಳಬೇಡಿ, ನಿಮಗೆ ಗೊತ್ತಿಲ್ಲದೆ ಇರುವ ಕಾರಣ ಅಂತ ಹೇಳಿ. ಹಾಗಾದರೆ ನಿಮಗೆ ಗೊತ್ತಿಲ್ಲದೆ ಇರುವ ಕಾರಣ ಇಲ್ಲದೆ ಹೋದರೂ ಕೂಡ ನಿಮಗೆ ಸ್ವಲ್ಪವೇ ಗೊತ್ತಿರುವಂತಹ ಅಥವಾ ಗೊತ್ತೇ ಇಲ್ಲದೆ ಇರುವಂತಹ ಕಾರಣ ಅಂತ ಅದನ್ನು ನೀವು ತಿಳ್ಕೊಳ್ಬಹುದು. ಹಾಗಾದ್ರೆ ಯದೃಚ್ಛಾ ಅನ್ನೋ ಶಬ್ದದ ನಿಷ್ಪತ್ತಿ ಏನು, ಅದನ್ನ ನಾವೀಗ ಸ್ವಲ್ಪ ವಿಚಾರ ಮಾಡಬೇಕು. ಯದೃಚ್ಛಾ ಅಂದ್ರೆ ಇಲ್ಲಿ ಭಾಗವತದಲ್ಲಿ ಹೇಳ್ತಾರೆ, ಯದೃಚ್ಛಾ ತದಿಚ್ಛಾ ಹಿ ಯದೃಚ್ಛಾ ಸ್ಯಾತ್. ಅಲ್ಲಿ ಇಚ್ಛಾ ಅಂತಿದೆ, ಇಶು ಇಚ್ಛಾಯಾಮ್ ಧಾತು. ಆ ಇಶು ಇಚ್ಛಾಯಾಮ್ ಧಾತುವಿನಿಂದ ಇಚ್ಛಾ ಅಂತ ಶಬ್ದ ನಿಷ್ಪನ್ನ ಆಗ್ತದೆ. ಋಗತವು ಅನ್ನೋ ಧಾತುವಿನಿಂದ ಋಚ್ಛಾ ಎಂಬ ಶಬ್ದ ನಿಷ್ಪನ್ನ ಆಗ್ತದೆ. ಆದ್ರಿಂದ ಋಚ್ಛಾ ಅಂದ್ರೂ ಇಚ್ಛಾ ಅಂದ್ರೂ ಒಂದೇ ಅರ್ಥ. ಕೋಶದಲ್ಲಿ ಅದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಋಚ್ಛಗತವು, ಋಗತವಲ್ಲ ಋಚ್ಛಗತವು, ಆ ಧಾತುವಿನಿಂದ ಅಪ್ರತ್ಯಯ ಬಂದು ಋಚ್ಛಾ ಅಂತ ಆಗಿದೆ. ಅದಕ್ಕೆ ಅವ್ರಿಗೆ ಈಗಿನವರು ನಿಷ್ಪತ್ತಿ ತೋರಿಸ್ತಾರೆ, ಯಾ ಋಚ್ಛ ಯದೃಚ್ಛ ಅಂತ. ಋಚ್ಛ ಅಂದ್ರೆ ಜ್ಞಾನ ಅಂತ ಆಯ್ತು, ಒಪ್ಪಬಹುದು. ಯಾಕಂದ್ರೆ ಗತ್ಯರ್ಥಕವಾದ ಧಾತುಗಳೆಲ್ಲವೂ ಕೂಡ ಜ್ಞಾನಾರ್ಥಕ ಆಗಿರ್ತವೆ, ಅದನ್ನ ಒಪ್ಪೋಣ. ಆದ್ರಿಂದ ಇಚ್ಛಾ ಅಂದ್ರು ಋಚ್ಛಾ ಅಂದ್ರು ಎರಡಕ್ಕೂ ಒಂದೇ ಅರ್ಥ. ಒಂದಕ್ಕೆ ಜ್ಞಾನ ಅಂತ ಅರ್ಥ, ಒಂದಕ್ಕೆ ಇಚ್ಛಾ ಅಂತ ಅರ್ಥ. ನಮ್ಮಲ್ಲಿ ಜ್ಞಾನ ಬೇರೆ, ಇಚ್ಛೆ ಬೇರೆ. ಆದ್ರೆ ಭಗವಂತನಲ್ಲಿ ಜ್ಞಾನವೇ ಇಚ್ಛೆ, ಇಚ್ಛೆಯೇ ಜ್ಞಾನ. ಜ್ಞಾನಾನಂದೋ ಜ್ಞಾನ ಬಲೋ ಜ್ಞಾನ ಬೀಜ ಉದಾಹೃತ ಅಂತ ಭಾಗವತ ತಾತ್ಪರ್ಯದಲ್ಲೇ ಅವನೊಂದು ಕಡೆ ವರ್ಣನೆ ಮಾಡ್ತಾರೆ.
ಎಲ್ಲವೂ ಕೂಡ ಅವನದು ಜ್ಞಾನಮಯವಾದದ್ದೇ. ಎಸ್ಯ ಜ್ಞಾನಮಯಂ ತಪಃ ಅಂತ. ಜ್ಞಾನಮಯವಾದ ಆಲೋಚನೆ, ಜ್ಞಾನಮಯವಾದ ಇಚ್ಛೆ ಒಂದು. ನಾವು ಇಚ್ಛೆ ಮಾಡಿದರೆ ಕೆಲಸ ಆಗ್ತದೆ, ಕೆಲವು ಸರಿ ಆಗೋದಿಲ್ಲ. ಆದರೆ ಭಗವಂತ ಇಚ್ಛೆ ಮಾಡಿದರೆ ಕೆಲಸ ಆಗೇ ಆಗ್ತದೆ. ಆದ್ರಿಂದ ಅವನ ಇಚ್ಛೆಯೇ ಅವನ ಜ್ಞಾನ ಅಷ್ಟೆ. ಇಲ್ಲಿ ಅಂತ ಯಾಕೆ ಹಾಕಿದ್ರು ಆಧುನಿಕ ಕೋಶಗಳಲ್ಲಿ ತನಕ ನಮಗೇನು ಗಮನಕ್ಕೆ ಬರೋದಿಲ್ಲ. ಆದರೆ ಅದ್ರಲ್ಲಿ ಎದುರಿಚ್ಛಾ ಅಂತಿದೆಯಲ್ಲ, ಯತ್ ಮತ್ತು ರಿಚ್ಛಾ ಅಂತ ಹೀಗೆ ಇಟ್ಕೋಬೇಕು. ಆಚಾರ್ಯರ ದೃಷ್ಟಿಕೋನ ಹಾಗೆ. ಯತ್ ಅಂದ್ರೆ ಜ್ಞಾನ ರೂಪನಾದ ಭಗವಂತ ಅಂತ ಅರ್ಥ. ಜ್ಞಾನ ರೂಪನಾದ ಭಗವಂತನ ಇಚ್ಛೆಯೇ ಎದುರಿಚ್ಛಾ, ಇದು ಅಲ್ಲಿ ಅಭಿಪ್ರಾಯ. ಆದ್ರಿಂದ ಎದುರ್ಚ್ಛಯ ಅಂತ ಹೇಳ್ತಾರೆ ಹೊರತು ಯಾವ ಕಾರಣದಿಂದಲೂ ಇಲ್ಲ ಅಂತ ಅದ್ರ ತಾತ್ಪರ್ಯ ಅಲ್ಲ. ಹೀಗೆ ಬೇರೆ ಬೇರೆ ಕಡೆ ಬಂದದ್ದನ್ನ ನಾವು ತಿಳ್ಕೊಳ್ಬೇಕು. ಭಾಗವತ ತಾತ್ಪರ್ಯದಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾರೆ, ಬೇರೆ ಬೇರೆ ಕೋಶಗಳಲ್ಲಿ ಅಸ್ಪಷ್ಟವಾಗಿದೆ. ಭಾಗವತ ತಾತ್ಪರ್ಯ ಒಂದರ ಅವಲೋಕನ ಇದ್ರೆ ಎದುರಿಚ್ಛಾ ಅಂತ ಎಲ್ಲೇ ಬಂದ್ರು, ಎದುರಿಚ್ಛಯ ಚೋಪಪನ್ನಂ ಸ್ವರ್ಗದ್ವಾರಂ ಅಪಾವೃತಂ ಅಂತ ಬಂದ್ರೆ, ಎದುರಿಚ್ಛೆಯಿಂದ ನಿನಗೆ ಸ್ವರ್ಗದ್ವಾರ ತೆರೆದಿದೆ, ಯುದ್ಧ ಮಾಡು ಅಂದ್ರೆ ಭಗವಂತನ ಇಚ್ಛೆಯಿಂದ ತೆರೆದಿದೆ ಅಂತ ಅರ್ಥ. ಆಕಸ್ಮಿಕವಾಗಿ ಯಾವುದು ತೆರೆಯೋದಿಲ್ಲ. ಆಕಸ್ಮಿಕ ಅಂತ ಅನ್ನುವುದಕ್ಕೆ ಏನು ಅರ್ಥವೂ ಇಲ್ಲ. ಯಾವ ಕಾರಣವೂ ಇಲ್ಲದೆ ಯಾವ ಜಗತ್ತಿನಲ್ಲಿ ಯಾವುದೊಂದು ಹುಟ್ಟುವುದೂ ಇಲ್ಲ. ಎಲ್ಲವೂ ಹುಟ್ಟುವುದು ಭಗವಂತನ ಇಚ್ಛೆಯಿಂದಲೇ. ಎಲ್ಲವೂ ಕೂಡ ನಡೆಯುವುದು ಭಗವಂತನ ಇಚ್ಛೆಯಿಂದಲೇ ನಡೀತದೆ. ಆದ್ರಿಂದ ಎದುರ್ಚ್ಛಾದಿಂದ ನಡೆಯುವುದು ಅಂದ್ರೆ ಹೀಗೆ ನಾವು ಅರ್ಥ ತಿಳ್ಕೋಬೇಕಾಗುತ್ತೆ. ಮತ್ತೆ ಕಾಲ ಕರ್ಮ ಸ್ವಭಾವಾದಿ ನಿತ್ಯಯ ಈಶ ಇಚ್ಛೆಯ ಸದಾ ಪ್ರಾಪ್ತಮೇವ ವಿಶೇಷೇಣ ಸೃಷ್ಟ್ಯಾದ ಉನ್ನಯ ತ್ಯಜ ಅಂತ. ಇದು ಕೂಡ ಬ್ರಹ್ಮತರ್ಕದ ಶ್ಲೋಕ. ಕಾಲ ಕರ್ಮ ಸ್ವಭಾವ ಪ್ರಕೃತಿ ಇದೆಲ್ಲವೂ ಕೂಡ ಪರಮಾತ್ಮನ ಇಚ್ಛೆಯಿಂದ ಅವನಲ್ಲಿ ಇದ್ದೇ ಇವೆ. ಈಗ ಅದನ್ನ ಸೃಷ್ಟಿಗೆ ಉನ್ಮುಖ ಆಗುವಂತೆ ಮಾಡಿ ಅದನ್ನ ವಿಭೂಷು ಅಂದ್ರೆ ಬಹುಧಾ ಬಭೂಷು ಅಂತ ಆಚಾರ್ಯ ಭಾಗವತ ತಾತ್ಪರ್ಯದಲ್ಲೇ ಇದೆ. ಅನೇಕ ರೂಪಗಳನ್ನು ತಾಳ್ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಹೀಗೆ ಅದರೊಳಗೆ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ಅನೇಕ ರೂಪಗಳನ್ನು ತಾನು ತಾಳ್ತಾನೆ. ಬ್ರಹ್ಮಾದಿ ಅನೇಕ ಜೀವರ ಶರೀರಗಳನ್ನು ಸೃಷ್ಟಿ ಮಾಡ್ತಾನೆ. ಈಶೋ ಬಹ್ವಿ ಪುರಸೃಷ್ಟ ತತ್ರೈವ ಬಹುರೂಪತಾಂ ತತ್ತನ್ನಿಯಾಮಕತೆಯ ಪ್ರಾಪ್ತುಂ ಕಾಲಾದಿ ಉಪಾದದೆ ಇತಿ ಚ. ಚತುರ್ಮುಖ ಬ್ರಹ್ಮನಿಗೆ ಒಂದು ದೇಹ, ಮತ್ತೆ ಉಳಿದವರಿಗೂ ಎಲ್ಲ ಜೀವರಿಗೂ ಒಂದೊಂದು ದೇಹ. ಹೀಗೆ ಅನೇಕ ದೇಹಗಳನ್ನು ಸೃಷ್ಟಿ ಮಾಡ್ತಾನೆ. ಅದರೊಳಗೆ ಬಹುರೂಪದಿಂದ ತಾನು ಹೋಗ್ತಾನೆ, ನಿಯಾಮಕನಾಗಿರ್ತಾರೆ. ತಪ್ತನ್ ನಿಯಾಮಕತೆಯ ಪ್ರಾಪ್ತುಂ, ಇಷ್ಟೆಲ್ಲ ಮಾಡುವುದಕ್ಕಾಗಿ ಕಾಲ ಪ್ರಕೃತಿ ಇತ್ಯಾದಿಗಳನ್ನ ಸ್ವೀಕಾರ ಮಾಡಿದ. ಅವುಗಳಿಂದ ಅವರಿಗೆಲ್ಲರಿಗೂ ಒಂದೊಂದು ಸೃಷ್ಟಿ ಕೊಟ್ಟ. ಲಕ್ಷ್ಮೀದೇವಿಗೂ ಕೂಡ ಒಂದು ಬಗೆಯ ಸೃಷ್ಟಿ ಕೊಟ್ಟ. ಸೃಷ್ಟಿ ಮಾಡಬೇಕೆಂಬ ಬಯಕೆಯೇ ಅವಳಿಗೊಂದು ಸೃಷ್ಟಿ. ಅವಳಿಗೆ ಬೇರೆ ದೇಹ ಇಲ್ಲ, ಆದರೆ ಸೃಷ್ಟಿ ಮಾಡಬೇಕೆಂಬ ಬಯಕೆಯೇ ಅವಳಿಗೊಂದು ಸೃಷ್ಟಿ. ಹೀಗೆ ಅವಳನ್ನು ಕೂಡ ಅವನು ಸೃಷ್ಟಿಸಿದ ಅಂತ ಅದರ ಅಭಿಪ್ರಾಯ ಆಗ್ತದೆ. ವಿಭೂಷು ಅಂತಿದೆಯಲ್ಲ, ಅನೇಕ ರೂಪಗಳನ್ನು ತಾಳ್ಲಿಕ್ಕೆ ಅಂತ ಆಚಾರ್ಯ ಅರ್ಥ ಬರೆದಿದ್ದಾರೆ. ಪ್ರಕೃತಿಯಲ್ಲಿ ಒಂದು ರೂಪ, ಮತ್ತೆ ಚತುರ್ಮುಖ ಬ್ರಹ್ಮನಲ್ಲಿ ಒಂದು ರೂಪ, ಹೀಗೆ ಅನೇಕ ರೂಪಗಳನ್ನು ತಾಳ್ತಾ ಹೋದ. ಪ್ರಕೃತೇ ಕ್ಷೋಭಕಂ ರೂಪಂ ದೈವಂ ನಾರಾಯಣಾತ್ಮಕಂ. ಪ್ರಕೃತಿಯಲ್ಲಿ ಕ್ಷೋಭೆಯನ್ನು ಉಂಟು ಮಾಡುವ ರೂಪ ನಾರಾಯಣ ಎಂಬ ರೂಪ. ಪ್ರಕೃತಿಯಲ್ಲಿ ಮಹತ್ತತ್ವವನ್ನು ಹುಟ್ಟಿಸಿದ ರೂಪ ಅದು ವಾಸುದೇವ ಎಂಬ ರೂಪ. ಸ್ಥೂಲಾಹಂಕಾರ ನಿಯಮಿ, ಸ್ಥೂಲ ಅಹಂಕಾರಕ್ಕೆ ನಿಯಾಮಕವಾದದ್ದು ಸಂಕರ್ಷಣ ಎಂಬ ರೂಪ. ಮತ್ತೆ ಪ್ರದ್ಯುಮ್ನ ಎಂಬ ಸೂಕ್ಷ್ಮ ಅಹಂಕಾರಕ್ಕೆ ಸಂಕರ್ಷಣ ಎಂಬ ರೂಪ ನಿಯಾಮಕ. ಸ್ಥೂಲ ಅಹಂಕಾರಕ್ಕೆ ಪ್ರದ್ಯುಮ್ನ ಎಂಬ ರೂಪ ನಿಯಾಮಕ. ಅನಿರುದ್ಧ ಎಂಬ ರೂಪ ಮನಸ್ತತ್ವಕ್ಕೆ ನಿಯಾಮಕ. ಅನಿರುದ್ಧೋ ಮನಸ್ತತ್ವ ನಿಯಂತ ಪ್ರಭು ಅಂತ ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಹೇಳ್ತಾರೆ. ಹೀಗೆ 5 ರೂಪಗಳು: ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ. ಈ 5 ರೂಪಗಳಂತೂ ಮುಖ್ಯವಾಗಿ ನಮ್ಮ ಗಮನಕ್ಕೆ ಬರುವಂಥವೇ. ಇವೇ ಅನೇಕ ರೂಪಗಳನ್ನು ಭಗವಂತ ತಾಳುವುದು. ಇನ್ನೂ ಅನೇಕ ರೂಪಗಳು ಎಲ್ಲ ಜೀವರಲ್ಲೂ ಅನೇಕ ತತ್ವಗಳಿವೆ. ತತ್ವನ್ಯಾಸದಲ್ಲಿ ನಾವು ಅದನ್ನು ನೋಡ್ತೇವೆ. ಒಂದೊಂದು ದೇವತೆಯಲ್ಲಿ ಒಂದೊಂದು ರೂಪದಿಂದ ಇದ್ದಾನೆ ಭಗವಂತ ಅಂತ ಹೇಳಿ.
ಮತ್ತೆ ಬುಭೂಷು ಅಂದ್ರೆ ಭೂಷ ಅಲಂಕಾರ ಅಂತ ಇನ್ನೊಂದು ಧಾತು ಇದೆ. ಆಚಾರ್ಯರು ಅನೇಕ ರೂಪಗಳನ್ನು ತಾಳ್ತಾನೆ ಅಂತ ಅರ್ಥವನ್ನು ಬುಭೂಷು ಅನ್ನೋದು ಬರೆದ ಮೇಲೆ ನಾನೇನು ಹೆಚ್ಚಿಂದೇನು ಹೇಳಬೇಕಾದ್ದಿಲ್ಲ ನಮ್ಮಂಥವ್ರು. ಆದ್ರೆ ಬುಭೂಷು ಅಂದ್ರೆ ಅಲಂಕಾರ ಮಾಡ್ಲಿಕ್ಕೋಸ್ಕರ ಅಂತ ಇನ್ನೊಂದು ಅರ್ಥವನ್ನು ನಾವು ತಿಳ್ಕೋಬಹುದು. ಪ್ರಕೃತಿಯನ್ನ ಅಲಂಕರಿಸಬೇಕು ಅಂತ ಅಪೇಕ್ಷೆ ಪಡ್ತಾನೆ ಈ ಪರಮಪುರುಷನಾದ ಭಗವಂತ. ಪ್ರಕೃತಿ ಅನಿಸ್ಕೊಂಡಿರುವ ತನ್ನ ಲಕ್ಷ್ಮೀ ದೇವಿಯನ್ನ ಅಲಂಕರಿಸಬೇಕು, ತನ್ನ ಮಕ್ಕಳಾದ ಚತುರ್ಮುಖ ಬ್ರಹ್ಮ ರುದ್ರಾದಿಗಳನ್ನು ಅಲಂಕರಿಸಬೇಕು ಅಂತ ಬಯಸ್ತಾನೆ. ಹಾಗೂ ಒಂದು ಅನುಸಂಧಾನ ನಾವಲ್ಲಿ ಮಾಡಬಹುದು. ಆಚಾರ್ಯ ಅದನ್ನ ಬೇರೆ ಕಡೆ ವರ್ಣನೆ ಮಾಡಿದ್ದಾರೆ, ಅದರಿಂದ ಇಲ್ಲಿ ಅದನ್ನು ತಿಳ್ಕೊಳ್ಬಹುದು. ಹೀಗೆ ತನ್ನ ಮಡದಿಯನ್ನ ಮಕ್ಕಳನ್ನ ನಾನಾ ಥರದ ದೇಹಗಳನ್ನು ಕೊಟ್ಟು ಅವರನ್ನೆಲ್ಲರನ್ನು ಅಲಂಕರಿಸಿ ಅವನು ಅದರ ಅಂದ ನೋಡ್ತಾನೆ. ಇದು ಕೂಡ ನಾವಲ್ಲಿ ತಿಳ್ಕೊಳ್ಬೇಕು. ಇದಕ್ಕೆ ಶ್ರೀಧರರು ಮತ್ತೆ ವೀರರಾಘವರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ಕೂಡ ಬಹಳ ಏನು ನೋಡ್ಬೇಕಾಗಿಲ್ಲ, ಸ್ವಲ್ಪ ಆದ್ರೂ ನೋಡ್ಬೇಕು. ಕಾಲಂ ಅಂದ್ರೆ ಕ್ಷೋಭಕಂ ಅನ್ನೋ ಅರ್ಥ ಬರೀತಾರೆ ಶ್ರೀಧರರು. ಶೋಭೆಯನ್ನುಂಟು ಮಾಡುವ ರೂಪ. ಸೃಷ್ಟಿಕಾಲೇ ಇತಿ ವ್ಯವಹಾರ ಹೇತು. ಇದು ಸೃಷ್ಟಿಕಾಲ ಪ್ರಾರಂಭ ಆಗಿದೆ, ಇಲ್ಲಿವರೆಗೆ ಪ್ರಳಯ ಕಾಲ ಇತ್ತು, ಈಗ ಸೃಷ್ಟಿಕಾಲ ಪ್ರಾರಂಭ ಆಗಿದೆ ಅಂತ ನಮಗೆ ತೋರಿಸಿಕೊಡುವುದೇ ಈ ಕಾಲ ಎಂಬ ರೂಪ. ಉಳಿದಿದ್ದೆಲ್ಲ ಕರ್ಮ ಅಂದ್ರೆ ಜೀವರ ದೃಷ್ಟ, ಸ್ವಭಾವ ಅಂದ್ರೆ ಪ್ರಕೃತಿಯು ಮಹತ್ತತ್ವವಾಗಿ ಪರಿಣಮಿಸಲಿಕ್ಕೆ ಬೇಕಾದ ಸ್ವಭಾವ, ಇದೆಲ್ಲವನ್ನು ಅವರು ಅರ್ಥ ಹೇಳಿದ್ದಾರೆ. ಮತ್ತೆ ಎದೃಚ್ಛಾ ಅನ್ನೋ ಶಬ್ದಕ್ಕೆ ಆಕಸ್ಮಿಕ ಅಂತ ಅರ್ಥ ಹೇಳಲಿಲ್ಲ ವೀರರಾಘವರು ಕೂಡ. ಶ್ರೀಧರರು ಸ್ವೈರತಯ, ಇವನ ಇಚ್ಛೆಯಿಂದನೇ ಅದು ಬಂದಿದೆ. ಸ್ವೈರ ಅಂತ ಅದು ಬರೆದಿದ್ದಾರೆ. ಸ್ವೈರ ಅಂದ್ರೆ ಅದು ಭಗವಂತನ ಇಚ್ಛೆಯೂ ಆಗ್ಬೋದು, ಅಥವಾ ಇನ್ಯ ಆ ಪ್ರಕೃತಿ ಮೊದಲಾದವುಗಳ ಇಚ್ಛೆಯೂ ಆಗ್ಬೋದು. ಸ್ವೈರ ಅಂತ ಬರೆದಿದ್ದಾರೆ. ಆಚಾರ್ಯರನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅಷ್ಟೇ. ಇನ್ನ ಇದಕ್ಕೆ ವೀರರಾಘವರು ಹೇಳುವ ಅರ್ಥ ಏನು? ಮಾಯೇಶ ಅಂದ್ರೆ ಮಾಯಾಧಿಪತಿ, ಸ್ವಮಾಯ ಅಂದ್ರೆ ತನ್ನ ಸಂಕಲ್ಪದಿಂದ ಅಂತ ಅವರು ಅದಕ್ಕೆ ಅರ್ಥ ಹೇಳ್ತಾರೆ. ತನ್ನ ಸಂಕಲ್ಪದಿಂದಲೇ ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ಪ್ರಕೃತಿ ದ್ವಾರ ನಾನಾ ನಾಮ ರೂಪ ಭಾಗ್ ಭವಿತುಮಿಚ್ಚು. ಪ್ರಕೃತಿಯ ದ್ವಾರ ನಾನಾ ರೂಪಗಳನ್ನು ಹೆಸರುಗಳನ್ನು ತಾಳಬೇಕು ಅಂತ ಬಯಸ್ತಾನೆ. ಅಲ್ಲಿ ಎದೃಚ್ಛಯ ಅಂದ್ರೆ ಇನ್ಯಾರ ಪ್ರೇರಣೆಗೂ ಒಳಗಾಗದೆ, ಇನ್ಯಾವುದೇ ತನ್ನ ಪ್ರಾರಬ್ಧ ಕರ್ಮದ ವಶನಾಗದೆ ಈ ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ನಾವೇನೇನೋ ಕೆಲಸಗಳನ್ನು ಮಾಡ್ತೇವೆ, ಆ ಕೆಲಸಗಳನ್ನು ಮಾಡ್ಲಿಕ್ಕೆಲ್ಲ ಇನ್ಯಾರ್ದೋ ಪ್ರೇರಣೆ ಬೇಕು, ಪ್ರಾರಬ್ಧ ಕರ್ಮದ ಹಿನ್ನೆಲೆ ಬೇಕು. ಆದ್ರೆ ಇವನಿಗದು ಯಾವುದು ಕೂಡ ಬೇಕಾಗಿಲ್ಲ ಅಂತ ಶ್ರೀಧರರ ಅರ್ಥ ಅದಕ್ಕೆ ಕಾಣಿಸ್ತದೆ. ಅದು ಕೂಡ ಚೆನ್ನಾಗಿದೆ. ಆದರೆ ಆಚಾರ್ಯರು ಅದನ್ನು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಉಳಿದ ವ್ಯಾಖ್ಯಾನಗಳಲ್ಲಿ ಅಷ್ಟು ಸ್ಪಷ್ಟತೆ ಕಾಣಿಸುವುದಿಲ್ಲ ಅಷ್ಟೇ. ಯದೃಚ್ಛಯ ಅಪ್ರಯತ್ನೇನ ಪ್ರಾಪ್ತಂ, ಇದನ್ನು ರಾಧಾಕೃಷ್ಣರು ಹೇಳುವ ಅರ್ಥನೂ ಚೆನ್ನಾಗಿದೆ. ನಾವೆಲ್ಲ ಬಹಳ ಪ್ರಯತ್ನದಿಂದ ಇವನ್ನೆಲ್ಲ ದೊರಕಿಸ್ಕೋತೇವೆ. ಒಬ್ಬ ಕುಂಬಾರಣ್ಣ ಮುಂಜಾನೆ ಎದ್ದು ಹಾರ್ಯಾಡಿ ಮಣ್ಣು ಕಲಸಿ ತುಳಿದು ಆ ಗಡಿಗೆಗಳನ್ನು ಮಾಡಲಿಕ್ಕೆ, ಒಬ್ಬ ಅಕ್ಕಸಾರಿಗೆ ಕೆಲಸ ಮಾಡಲಿಕ್ಕೆ, ಯಾರ್ಯಾರು ಏನೇನು ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಒಂದು ಬಲವಾದಂಥ ಪ್ರಯತ್ನ ಇದೆ. ಮನೆಯಲ್ಲಿ ಗೃಹಿಣಿ ಒಬ್ಳು ಅಡಿಗೆ ಮಾಡುವುದರಿಂದ ಹಿಡಿದು ದೊಡ್ಡ ದೊಡ್ಡ ಯಂತ್ರಗಳನ್ನು ತಯಾರು ಮಾಡುವ ವಿಜ್ಞಾನಿ ತಂತ್ರಜ್ಞಾನಿಗಳವರೆಗೆ ದೊಡ್ಡ ಪ್ರಯತ್ನ ಇದೆ. ಆದರೆ ಇಲ್ಲಿ ಯದೃಚ್ಛಯ ಅಪ್ರಯತ್ನೇನ ಅನಾಯಾಸವಾಗಿ ಪ್ರಾಪ್ತವಾದದ್ದೆಲ್ಲವೂ ಕೂಡ. ಕಾಲಂ ಅಂದ್ರೆ ಗುಣಾನಾಂ ವೈಷಮ್ಯಾತ್ಮಕ ಕ್ಷೋಭ ಕಾರಣಂ ಅಂತಲೇ ಅರ್ಥ ಬರೆದಿದ್ದಾರೆ. ಕಾಲ ಎಂಬ ಶಬ್ದಕ್ಕೆ ಕ್ಷೋಭಕವಾದ ರೂಪ. ಗುಣಗಳಲ್ಲಿ ಮೊದಲು ಸಾಮ್ಯ ಇತ್ತು ಸೃಷ್ಟಿ ಕಾಲದಲ್ಲಿ, ಅದು ಈಗ ಸಾಮ್ಯ ಹೋಗಿ ಕ್ಷೋಭೆ ಬರಬೇಕಾಗಿದೆ, ಬಂದ್ರೆ ಸೃಷ್ಟಿ ಆಗಬೇಕು. ಸಂಹಾರಾತ್ ಸರ್ವವಿತ್ವಾದ್ವಾ ಸರ್ವವಿದ್ರಾವಣೇನವಾ. ಕಾಲ ಎಂಬ ಶಬ್ದಕ್ಕೆ ಕ್ಷೋಭೆ ಅಂತ ಅರ್ಥ ಬರೋದು ಹೇಗೆ? ಅವ್ರೇನು ಅರ್ಥ ಹೀಗೆ ಬರೆದಿದ್ದಾರೆ ಅಂತ ನಮಗೊಂದು ಬಾರಿ ಸಂಶಯ ಬರ್ಬೋದು. ಕಾಲ ಎಂಬ ಶಬ್ದ ಎಲ್ಲವನ್ನು ಆಕಲನ ಮಾಡುವಂಥದ್ದು, ಸಂಕಲನ ಮಾಡುವಂಥದ್ದು, ಎಲ್ಲನೂ ಒಟ್ಟುಗೂಡಿಸುವಂಥ ಒಂದು ಶಕ್ತಿ ಅದು ಕಾಲ ಅಂದ್ರೆ. ಸಂಪೂರ್ಣ ಸದ್ಗುಣನಾದವನು ಭಗವಂತ ಅಂತ ಅರ್ಥ ಅದು ಕಾಲ.
ಅದು ಭಗವಂತನ ಕಾಲ ಅಂತ ಹೇಳಿದಾಗ ಸಕಲ ಸದ್ಗುಣ ಪರಿಪೂರ್ಣ ಅಂತ ಅರ್ಥ. ಇಲ್ಲಿ ಭಗವಂತ ಕಾಲವನ್ನು ಸೃಷ್ಟಿ ಮಾಡಿದ್ನಲ್ಲ, ಕಾಲವನ್ನು ಸ್ವೀಕಾರ ಮಾಡಿದ್ನಲ್ಲ, ಸ್ವೀಕಾರ ಮಾಡುವುದು ಅಂದ್ರೆ ಆ ವೈಷಮ್ಯಕ್ಕೆ ಕಾರಣವಾದ ಕಾಲವನ್ನು ಸ್ವೀಕಾರ ಮಾಡಿದ ಅಂತ. ಹಾಗಾದ್ರೆ ಇಲ್ಲಿ ಕಾಲ ಇತ್ಯಾದಿ ಶಬ್ದಗಳು ಬಂದಿವೆಯಲ್ಲ, ಇದಕ್ಕೆ ಮತ್ತೂ ಒಂದು ಅರ್ಥ ಮಾಡಬೇಕು ಅಂತ ನನಗೆ ಕಾಣಿಸ್ತದೆ. ಅದೇನು ಅಂದ್ರೆ, ಇಲ್ಲಿ ಕಾಲ ಎಂಬ ಶಬ್ದಕ್ಕೆ ಕಾಲದ ಅಭಿಮಾನಿಯನ್ನು ಸ್ವೀಕಾರ ಮಾಡಿದ, ಮತ್ತೆ ಕರ್ಮ ಎಂಬ ಶಬ್ದಕ್ಕೆ ಕರ್ಮದ ಅಭಿಮಾನಿಯನ್ನು ಸ್ವೀಕಾರ ಮಾಡಿದ. ಅವು ಎಲ್ಲ ಅರ್ಥಗಳನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು. ವಸ್ತುತಃ ಕಾಲಕ್ಕೆ ಅಭಿಮಾನಿಯಾದಂತಹ ದೊಡ್ಡ ದೇವತೆಗಳ ಒಂದು ದಂಡೇ ಇದೆ ಶಾಸ್ತ್ರದಲ್ಲಿ. ಹರಿಶ್ಚ ಪ್ರಕೃತಿಶ್ಚೈವ ಬ್ರಹ್ಮವಾಯು ತಥೈವತ. ಆರಂಭದಲ್ಲೇ ಭಗವಂತನೂ ಕಾಲ ಅಂತ ಕರೆಸ್ಕೋತಾನೆ, ಮತ್ತೆ ಪ್ರಕೃತಿ ಲಕ್ಷ್ಮೀದೇವಿ ಕಾಲ ಅಂತ ಕರೆಸ್ಕೋತಾಳೆ, ಮತ್ತೆ ಬ್ರಹ್ಮವಾಯುಗಳು ಕಾಲ ಅಂತ ಕರೆಸ್ಕೋತಾರೆ. ಈಗ ಅವರೆಲ್ಲರನ್ನೂ ಕಾಲ ಅಂತ ಹೇಳ್ತಾರೆ. ಮತ್ತೆ ಕಾಲಜೀವ ಗುಣಾದೀನಾಂ ಅಭಿಮಾನಿ ಚತುರ್ಮುಖ ಅಂತ ಬಂದಿರೋದ್ರಿಂದ ಸ್ವಯಂ ಚತುರ್ಮುಖ ಬ್ರಹ್ಮ ಅಂತೂ ಕಾಲನಿಯಾಮಕವಾದ ಒಂದು ಪ್ರತ್ಯೇಕವಾದ ರೂಪವನ್ನೇ ಹೊಂದಿದ್ದಾನೆ. ಜೀವಾಭಿಮಾನಿ ರೂಪ ಹೊಂದವನಿಗೆ ಕಾಲಾಭಿಮಾನಿ ಅಂತ ರೂಪ ಮತ್ತೊಂದು. ಇಲ್ಲಿ ಕಾಲ ಅಂದ್ರೆ ಹೀಗೆ ಲಕ್ಷ್ಮೀದೇವಿಯನ್ನು ಸ್ವೀಕಾರ ಮಾಡಿದ, ಲಕ್ಷ್ಮೀದೇವಿ ಕಾಲಾಭಿಮಾನಿ ರೂಪವನ್ನು ಸ್ವೀಕಾರ ಮಾಡಿದ, ಚತುರ್ಮುಖ ಬ್ರಹ್ಮನ ಕಾಲಾಭಿಮಾನಿ ರೂಪವನ್ನು ಸ್ವೀಕಾರ ಮಾಡಿದ. ಮತ್ತೆ ಸ್ವಭಾವ ಅಂತಿದೆ. ಸ್ವಭಾವ ಅಂದ್ರೆ ಆಯಾ ಜೀವನ ಯೋಗ್ಯತೆ, ಜಡದ ಯೋಗ್ಯತೆಯೂ ಹೌದು, ಜೀವದ ಯೋಗ್ಯತೆಯೂ ಹೌದು. ಕ್ರಿಯೇಶೋ ಈ ಐತರೇಯ ಉಪನಿಷತ್ ಭಾಷ್ಯ ಮೊದಲಾದ ಕಡೆ ಕರ್ಮಾಭಿಮಾನಿ ಗರುಡ ಬ್ರಹ್ಮ ಜ್ಞಾನಾಭಿಮಾನವಾನ್ ಪೂರ್ವಪ್ರಜ್ಞಾ ಯೋಗ್ಯತಾ ಸ್ಯಾತ್ ರಮಾ ತದಭಿಮಾನಿನಿ ಅಂತ ವರ್ಣನೆ ಮಾಡ್ತಾರೆ. ಈ ಸ್ವಭಾವ ಅಂದ್ರೆ ಯೋಗ್ಯತಾ, ಜೀವನ ಯೋಗ್ಯತಾ ಅಂತ ಇಟ್ಕೊಂಡ್ರೆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ಎಲ್ಲಾ ಜೀವರ ಸ್ವಭಾವಗಳನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡ. ನಮ್ಮ ಯೋಗ್ಯತೆಗೆ ಲಕ್ಷ್ಮೀದೇವಿನೇ ಅಭಿಮಾನಿನಿ. ಕರ್ಮಕ್ಕೆ ಅಭಿಮಾನಿ ಗರುಡ, ಜ್ಞಾನಕ್ಕೆ ಅಭಿಮಾನಿ ಬ್ರಹ್ಮ ಅಂತ ಹೀಗೆಲ್ಲ ವರ್ಣನೆ ಮಾಡಿದ್ದಾರೆ. ಆಯಾ ದೇವತೆಗಳನ್ನು ತನ್ನ ಕೈಯಲ್ಲಿ ತಗೊಂಡ. ಅವರೆಲ್ಲ ಅವನ ಹೊಟ್ಟೆಯಲ್ಲೇ ಇದ್ದಾರೆ, ಇನ್ನೂ ಎಲ್ಲ ದೇವತೆಗಳ ಸೃಷ್ಟಿ ಆಗಿಲ್ಲ. ಮುಂದೆ ಆಗುವ ಸೃಷ್ಟಿಯನ್ನ ಈಗ ಅವನು ಸೂಚನೆ ಮಾಡಿದ. ಒಬ್ಬ ಕಾಲಕ್ಕೆ, ಒಬ್ಬ ಕರ್ಮಕ್ಕೆ, ಎಲ್ಲರೂ ಕಾಲಕ್ಕೆ ಅಭಿಮಾನಿಗಳೇ. ಸುಪರ್ಣ ಶೇಷ ರುದ್ರಾದ್ಯಾಹ, ಗರುಡ ಶೇಷ ರುದ್ರ ಎಲ್ಲರೂ ಕೂಡ ಕಾಲ ಅಂತ ವರ್ಣನೆ ಮಾಡಿದ್ದಾರೆ. ಅದರಿಂದ ಅವರೆಲ್ಲರನ್ನೂ ಸ್ವೀಕಾರ ಮಾಡಿದ ಅಂತ ನಾವು ತಿಳ್ಕೊಳ್ಬಹುದು. ಕೆಲವರನ್ನ ಆಗ ಇದ್ದದ್ದು ಲಕ್ಷ್ಮೀದೇವಿ ಮಾತ್ರ, ಲಕ್ಷ್ಮೀದೇವಿಯನ್ನು ಸ್ವೀಕಾರ ಮಾಡಿದ. ಇನ್ನು ಕೆಲವರನ್ನು ಮುಂದೆ ಸೃಷ್ಟಿಸುವವನಿದ್ದಾನೆ, ಅವರನ್ನ ಮಾನಸಿಕವಾಗಿ ಸ್ವೀಕಾರ ಮಾಡಿದ್ದ ಅಷ್ಟೇ. ಇನ್ನಿವರನ್ನೆಲ್ಲ ಸೃಷ್ಟಿ ಮಾಡ್ತೀನಿ, ಅವರವರೊಳಗೆ ನಾನು ಪ್ರವೇಶ ಮಾಡ್ತೇನೆ ಅಂತ ಹೀಗೆ ಸೃಷ್ಟಿ ಮಾಡಿ ಆ ಜಗತ್ತಿನ ಉತ್ಪತ್ತಿಗೆ ಅವನು ಕಾರಣನಾದ ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ 21ನೇ ಶ್ಲೋಕ ಇವತ್ತು ನಾವು ನೋಡಿದ್ದೇವೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಬರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿರುವ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.